ಎಲ್ರಿಗೂ ನಮಸ್ಕಾರ. ನಾನು ಪದ್ಮಜ ಅಡುಗೆ ಅರಮನೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಟೊಮೆಟೊ ಹಣ್ಣಿನ ಜಾಮು ತೋರಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣಿನ ಜಾಮಿಗೆ ಏನೇನು ಬೇಕಾಗುತ್ತೆ ಸಾಮಾನುಗಳನ್ನು ತೋರಿಸ್ತಾ ಇದ್ದೀನಿ. ನೋಟ್ ಮಾಡ್ಕೊಳ್ಳಿ. ಒಂದು 3-4 ಟೊಮೆಟೊ ಹಣ್ಣು, ಒಂದು ಅರ್ಧ ಲಿಂಬೆ ಹಣ್ಣು, ಮತ್ತು ಸ್ವಲ್ಪ ಸಕ್ಕರೆ ಎಲ್ಲ ಬೇಕಾಗುತ್ತೆ. ಇದು ನಾನು ಆಲ್ರೆಡಿ ಒಂದು ಲೋಟ ಜ್ಯೂಸ್ ತೆಗೆದು ಇಟ್ಕೊಂಡಿನಿ. ಕೆಲವೊಬ್ರು ಏನು ಮಾಡ್ತಾರೆ, ಜ್ಯೂಸು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋತಾರೆ, ಸಿಪ್ಪೆ ತೆಗೆದುಬಿಟ್ಟು ಜ್ಯೂಸ್ ಮಾಡ್ಕೋತಾರೆ. ಅದು ತುಂಬ ಬೇಗ ಗಟ್ಟಿ ಆಗೋಲ್ಲ. ನಾನು ಅದಕ್ಕೆ ಡೈರೆಕ್ಟಾಗಿ ಟೊಮೆಟೊ ಹಣ್ಣಿನ ಡೈರೆಕ್ಟ್ ಜ್ಯೂಸೇ ತಗೊಂಡ್ಬಿಡ್ತೀನಿ. ಈ ಥರ ಜ್ಯೂಸ್ ತೆಗ್ದೀನಿ. ಈ ಜ್ಯೂಸ್ಗೆ ಒಂದು ಲೋಟ ಸಕ್ಕರೆ ಒಂದು ಲೋಟ ಜ್ಯೂಸ್ ಇದ್ದರೆ 1 ಲೋಟ ಸಕ್ಕರೆ ಹಾಕಬೇಕು. ಕಡಿಮೆ ಒಂದು ಸ್ವಲ್ಪ ಹಾಕಿದರೂ ಆಗುತ್ತೆ. ಕೆಲವೊಬ್ಬರು ಎಸೆನ್ಸು ಹಾಕ್ಕೋತಾರೆ, ನಾನೇನು ಹಾಕಲ್ಲ ಎಸೆನ್ಸು. ಈ ಸ್ಟ್ರಾಬೆರಿ ಎಸೆನ್ಸ್ ಇಟ್ಟಿದ್ದೀನಿ, ನಾನು ಹಾಕಲ್ಲ. ಯಾಕಂದರೆ ಕೆಲವರಿಗೆ ಟೊಮೆಟೊ ಹಣ್ಣಿಂದು ವಾಸನೆ ಆಗಲ್ಲ, ಸ್ಮೆಲ್ ಸೇರಲ್ಲ ಒಬ್ರಿಗೆ. ಅದಕ್ಕೆ ಅವರು ಟೊಮೆಟೊ ಹಣ್ಣಿನ ಜ್ಯೂಸಿಗೆ ಎಸೆನ್ಸ್ ಹಾಕ್ಕೊಂಡು ಟೊಮೆಟೊ ಹಣ್ಣಿನ ಜಾಮ್ ಮಾಡ್ತಾರೆ. ಈ ಥರ ಆಗುತ್ತೆ ನೋಡಿ ಜಾಮು. ಇದನ್ನೇ ನಾವು ಚಪಾತಿಗೋ ರೊಟ್ಟಿಗೋ ಮತ್ತು ಇಲ್ಲಾಂದರೆ ಬ್ರೆಡ್ಡಿಗೋ ಎದಕ್ಕಾದರೂ ಹಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಈ ಥರ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಏನೂ ಕೆಡಲ್ಲ. ಯಾಕಂದರೆ ಇದರಲ್ಲಿ ನಾವು ಯಾವುದು ಪ್ರಿಸರ್ವೇಟಿವ್ ಹಾಕಲ್ಲ, ಏನು ಹಾಕಲ್ಲ. ಅದರಲ್ಲಿ ಪ್ರಿಸರ್ವೇಟಿವ್ ಬದಲು ಲಿಂಬೆಹಣ್ಣು ಹಾಕಿದರೆ ಸಿಟ್ರಿಕ್ ಆ್ಯಸಿಡ್ ಹಾಕ್ತಾರೆ, ಇಲ್ಲಾಂದರೆ ಲಿಂಬೆಹಣ್ಣು ಹಾಕಬೇಕು. ಸಿಟ್ರಿಕ್ ಆ್ಯಸಿಡ್ನು ಅದು ಕೆಮಿಕಲ್ಲೇ, ಲಿಂಬೆಹಣ್ಣಾದರೂ ಒರಿಜಿನಲ್ ಇರುತ್ತೆ, ಏನಾಗಲ್ಲ. ಇದನ್ನು ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು. ಈಗ ಮಾಡಿ ತೋರಿಸ್ತೀನಿ ನೋಡಿ. ಇದು ಜ್ಯೂಸು ನಾನು ಬಾಣಲೆಯಲ್ಲಾದರೂ ಮಾಡ್ಕೋಬೋದು, ಇಲ್ಲ ಸ್ಟೀಲಿನ ಕುಕ್ಕರಲ್ಲಾದರೂ ಮಾಡ್ಕೋಬೋದು. ಇದು ನನಗೆ ಆಲ್ರೆಡಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಇದನ್ನು. ಇದು ಸ್ವಲ್ಪ ಕುದೀತಾ ಇರಬೇಕು. ಒಂಚೂರು ಅದ್ರ ಸ್ಮೆಲ್ ಬರ್ತಾ ಸ್ಮೆಲ್ಲೆಲ್ಲ ಹೋಗುತ್ತೆ ಕುದ್ಮೇಲೆ. ಆಮೇಲೆ ಇದಕ್ಕೆ 1 ಲೋಟ ಸಕ್ಕರೆ ಇಟ್ಕೊಂಡಿದ್ದೀನಲ್ಲ, ಆ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಈ ಥರ ಕುದೀತಾ ಇರಬೇಕು. ಉರಿ ಇಟ್ಟು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದು ಹೋಗುತ್ತೆ, ಅದು ಇಲ್ಲಾಂದರೆ ಹೊತ್ತೋಗುತ್ತೆ. ನಾನು 4 ಟೊಮೆಟೊ ಹಣ್ಣಿನ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಬಾಣಲೆಯಲ್ಲಿ ಕುದಿಸ್ತಾ ಇದ್ದೀನಿ. ದಪ್ಪ ತಳ ಇರೋ ಬಾಣಲೆ ಇದ್ದರೂ ಪರವಾಗಿಲ್ಲ, ಇಲ್ಲ ಕುಕ್ಕರಲ್ಲಿ, ಸ್ಟೀಲ್ ಕುಕ್ಕರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಅದು ಗಟ್ಟಿ ಆಗೋವರೆಗೂ ಕುದಿಸ್ತಾ ಇರಬೇಕು. ಅದು ಕುದೀತಾ ಅದು ಗಟ್ಟಿ ಆಗ್ತಾನೆ ಬರುತ್ತೆ. ಈ ಮಾರ್ಕೆಟಲ್ಲಿ ತೊಗೋತೀವಲ್ವ ಹಣ್ಣಿನ ಜಾಮು, ಅದೇ ಥರ ಇದು ಮಾರ್ಕೆಟ್ಗಿಂತ ಒಳ್ಳೆಯದೇ ಹೆಲ್ತಿಗೆ. ಮನೆಯಲ್ಲಿ ಮಾಡಿರ್ತೀವಲ್ವ, ಇದರಲ್ಲಿ ಯಾವ ಕೆಮಿಕಲ್ ಇರಲ್ಲ, ಏನೂ ಇರಲ್ಲ. ಮಕ್ಕಳಿಗಾಯ್ತು ದೊಡ್ಡವರು ಎಲ್ಲರೂ ತಿನ್ಬೋದು, ಆರಾಮಾಗಿ ತಿನ್ಬೋದು. ಕೆಮಿಕಲ್ ರಹಿತ ಜಾಮು ಇದು. ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಇದು ನಾನು ಹಾಕಲ್ಲ ಎಸೆನ್ಸು, ಎದಕ್ಕೂ ನಿಮ್ಗೆ ತೋರಿಸೋಗೋಸ್ಕರ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ 1 ಹನಿ ಹಾಕ್ಕೊಂಡ್ರೆ ಸಾಕು, ತುಂಬಾ ಹಾಕಬಾರ್ದು. 1 ಹನಿ ಹಾಕ್ಕೊಂಡ್ರೆ ಸಾಕು.
ಇದಕ್ಕೆ ಫುಡ್ ಕಲರೂ ಹಾಕಬೇಕಂತೇನಿಲ್ಲ, ಆಲ್ರೆಡಿ ಇದು ಕೆಂಪೇ ಇರುತ್ತೆ ಅಲ್ವಾ. ಕೆಲವರು ಇದಕ್ಕೆ ಆರೆಂಜ್ ಕಲರ್ ಹಾಕ್ಬೋದಿಲ್ಲ ಅನ್ನಲ್ಲ, ಅದು ಆರೆಂಜ್ ಕಲರು ಕಪ್ಪಾಗಿ ಹೋಗುತ್ತೆ, ಚಾಕ್ಲೇಟ್ ಕಲರ್ ಬಂದ್ಬಿಡುತ್ತೆ. ಅದು ಯಾರಿಗೂ ಇಷ್ಟ ಆಗಲ್ಲ. ಚಾಕ್ಲೇಟ್ ಕಲರ್ ಜಾಮ್ ಇರೋಲ್ಲ, ಯಾವಾಗಲೂ ಜಾಮ್ ಇರೋದು ಯೆಲ್ಲೋ ಕಲರು, ಕೆಂಪು ಕಲರ್ ಅಷ್ಟೇ ಇರುತ್ತೆ. ನೋಡಿದ್ರಲ್ಲ ಜಾಮು. ನೋಡಿ ಈ ಥರ ಜಾಮ್ ಆಗುತ್ತೆ. ಚಪಾತಿಗೋ ಬ್ರೆಡ್ಗೋ ಹಚ್ಕೊಂಡು ಆರಾಮಾಗಿ ತಿನ್ಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಜಾಮ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದು. ಧನ್ಯವಾದಗಳು. ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ.